ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಒಬ್ಬ ಗೃಹಿಣಿ ಸರ್ಕಾರಿ ನೌಕರಿ ಆಸೆಗಾಗಿ ಕಳೆದ 6 ವರ್ಷದ ಹಿಂದೆ 20 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಳು. ವಿಜಯಪುರದ ಒಬ್ಬ ಪ್ರಭಾವಿ ವ್ಯಕ್ತಿ ಈತನನ್ನ ಕೇಳಿದಾಗೆಲ್ಲ ಇವತ್ತು ನಾಳೆ ಎಂದು 6 ವರ್ಷಗಳಿಂದ ಸತಾಯಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಬಿಜಾಪುರದ ಈ ನೊಂದ ಮಹಿಳೆಗೆ ಅಲ್ಲಿನ ಸ್ಥಳೀಯರು ಮಹಿಳಾ ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರ ಫೋನ್ ನಂಬರ್ ನೀಡಿರುತ್ತಾರೆ. ಆ ನೊಂದ ಮಹಿಳೆ ಬಿಜಾಪುರದಿಂದ ಮಂಡ್ಯ ಜಿಲ್ಲೆಗೆ ಬಂದು ಇಲ್ಲಿಯವರೆಗೆ ನಡೆದ ಘಟನೆಯನ್ನ ಹೇಳಿ ದೂರನ್ನ ದಾಖಲಿಸಿರುತ್ತಾರೆ. ನನಗೆ ನ್ಯಾಯವನ್ನ ಕೊಡಿಸಿ ಎಂದು ಮತ್ತು ಹಣದ ವಿಚಾರವಾಗಿ ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಪ್ರತಿದಿನ ಸಂಘರ್ಷ ಮತ್ತು ಜಗಳಗಳಾಗುತ್ತಿದೆ. ಸರ್ಕಾರಿ ಕೆಲಸದ ಆಸೆಗೆ ಒಳಗಾಗಿ ನನ್ನಲ್ಲಿದ್ದ ಕೆಲವು ಚಿನ್ನ ಆಭರಣಗಳನ್ನ ಅಡಮಾನವಿಟ್ಟು ಕೊಟ್ಟಿದ್ದೇನೆ. ವಂಚಿಸಿದ ವ್ಯಕ್ತಿ ಹತ್ತಿರ ಹಣವನ್ನು ಕೇಳುವುದಕ್ಕೆ ಹೋದರೆ ಅವ್ಯಾಚ್ಯ ಮಾತುಗಳಿಂದ ನಿಂದಿಸುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರಿನ ದಾಖಲಿಸಿದ್ದೇನೆ, ಆದರೆ ನ್ಯಾಯ ಸಿಗಲಿಲ್ಲ. ಬಿಜಾಪುರದ ಹಲವಾರು ಮಠಾಧೀಶರ ಹತ್ತಿರ ದೂರನ್ನು ಹೇಳಿಕೊಂಡಿದ್ದು, ಆದರೂ ನ್ಯಾಯ ಸಿಗಲಿಲ್ಲವೆಂದು ತಿಳಿಸುತ್ತಾ ಈಗ ನಿಮ್ಮ ಹತ್ತಿರ ಬಂದಿದ್ದೇನೆ, ನ್ಯಾಯ ಕೊಡಿಸಿ ಎಂದು ಕೋರಿದರು. ಆ ಕೂಡಲೇ ಶ್ರೀಮತಿ ರಜನಿರಾಜ್ ಅವರು ವಿಜಯಪುರಕ್ಕೆ ಭೇಟಿ ನೀಡಿ ಇಬ್ಬರನ್ನು, ಅಂದರೆ ನೊಂದ ಮಹಿಳೆ ಮತ್ತು ವಂಚನೆ ಮಾಡಿದ ವ್ಯಕ್ತಿಯನ್ನು ಮುಖಾಮುಖಿ ಕೂರಿಸಿಕೊಂಡು ಆಪ್ತ ಸಮಾಲೋಚನೆಯ ಮೂಲಕ ಸಮಸ್ಯೆ ಬಗೆಹರಿಸಿರುತ್ತಾರೆ. ನ್ಯಾಯಾಲಯದ ಮತ್ತು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿಸದೆ ಇವೆರಡು ಕುಟುಂಬದವರನ್ನ ಮುಖಾಮುಖಿ ಮಾತುಕತೆ ಮೂಲಕ 20 ಲಕ್ಷ ಹಣ ಹಿಂದಿರುಗಿಸಲು ಸಮಯಾವಕಾಶ ಬೇಕೆಂದು ಕೇಳಿರುತ್ತಾರೆ. 2025 ಮಾರ್ಚ್ 3 ರಂದು 10 ಲಕ್ಷ ಹಿಂದಿರುಗಿಸಿದರು. ಇದೇ 24 ಸೆಪ್ಟೆಂಬರ್ 25ಕ್ಕೆ 2ನೇ ಕಂತು ಕೊಡುವುದಾಗಿ, ಅದಕ್ಕೆ ಗ್ಯಾರಂಟಿಯಾಗಿ ಅವರೇ ಖುದ್ದಾಗಿ ಚೆಕ್ ಮತ್ತು ಪ್ರಮೋಟ್ ನೀಡಿರುತ್ತಾರೆ. 2 ಕಂತುಗಳಲ್ಲಿ 20 ಲಕ್ಷ ಹಣವನ್ನ ಹಿಂದಿರುಗಿಸಿದ್ದಾರೆ. ಶ್ರೀಮತಿ ರಜನಿರಾಜ್, ಬಿಜಾಪುರದ ಗೌರವಾನ್ವಿತ ನ್ಯಾಯಾಧೀಶರು, ನ್ಯಾಯಾಲಯದ ಸಮಯವನ್ನ ಉಳಿಸಿದ್ದೀರಿ. ಹೀಗೆ ಸಮಾಲೋಚನೆಯ ಮೂಲಕ ಬಗೆಹರಿಸಿದರೆ ನಮಗೆ ಕೆಲಸದ ಒತ್ತಡ ಕಮ್ಮಿಯಾಗುತ್ತದೆ ಎಂದು ತಿಳಿಸಿ ಶ್ರೀಮತಿ ರಜನಿರಾಜ್ ಅವರನ್ನ ಅಭಿನಂದಿಸಿದರು. ನಾನು ಕೆಲಸದ ಸಲುವಾಗಿ ಒಬ್ಬರನ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಕೆಲಸ ಕೊಡಿಸ್ತೀನಿ, ದುಡ್ಡು ಕೊಡಿ ಅಂತ ಹೇಳಿದ್ರು. ಅದಕ್ಕೆಲ್ಲ ನಾನು ಲೀಗಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾವುದೂ ಲೀಗಲಿ ಕೊಡಲಿಲ್ಲ. ಅವರು ನನ್ನ ಕೆಲಸನೂ ಮಾಡಿಲ್ಲ. 10 ಲಕ್ಷ 20 ಲಕ್ಷ ರೂಪಾಯಿ ತೊಗೊಂಡಾದ್ಮೇಲೆ ಕೊಡ್ತೀನಿ, ಕೆಲಸ ಆಗ್ತದೆ ಅಂತ 8 ವರ್ಷವರೆಗೂ ಹಂಗ ಬೆಳೆಸ್ತಾ ಬಂದರು. ನಾನು ಕೋರ್ಟಿಗೆಲ್ಲ ಹೋಗ್ದೆ, ಆಗಲಿಲ್ಲ. ಆದರೆ ಮೇಡಮ್ ಅವ್ರದ್ದು ಸಂಪರ್ಕ ಆಯಿತು. ಆದಮೇಲೆ ಅವ್ರ ಕೋರ್ಟು ಯಾವುದೂ ಇಲ್ಲದೇನೆ ನನಗೆ 10 ಲಕ್ಷ ಮೊದಲೇ ಕೊಟ್ಟಿದ್ರು ಅವರು. ಆಮೇಲೆ ಮೇಡಮ್ ಅವರಿಂದ 5 ಲಕ್ಷ ಒಂದ್ಸಲ, 8 ಲಕ್ಷ ಒಂದ್ಸಲ ಕೊಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ದಿನ 8 ಲಕ್ಷ ಕೊಟ್ಟಿದ್ದಾರೆ. ಈ ದಿನ 8 ಲಕ್ಷ ಕೊಟ್ಟಿದ್ದಾರೆ. ಮೊದಲು 5 ಲಕ್ಷ ಕೊಟ್ಟಿದ್ದಾರೆ, ಈ ದಿನ 8 ಲಕ್ಷ ಕೊಟ್ಟಿದ್ದಾರೆ. ಓಕೆ, ಕಟ್ ಮಾಡಿ. ನಾನು ಬಿಜಾಪುರದಲ್ಲಿದ್ದೀನಿ. ಕಾರಣ ಏನಂದರೆ, ಕೆಲವು 8 ತಿಂಗಳ ಹಿಂದೆ ಸೊಲ್ಲಾಪುರದ ನಿವಾಸಿಯಾದ ನಮ್ಮ ಪಾರ್ವತಿ ಮೇಡಮ್ ಅವರು ಕರೆ ಮಾಡ್ತಾರೆ. ಮೇಡಮ್, ನಾನು ಅನ್ಯಾಯಕ್ಕೆ ಒಳಗಾಗಿದ್ದೀನಿ. ಒಬ್ಬ ಪ್ರಭಾವಿ ವ್ಯಕ್ತಿಗೆ ನಾನು 20 ಲಕ್ಷ ಹಣವನ್ನು ಕೊಟ್ಟು ಕೆಲಸದ ಆಸೆಗೆ ಆಮಿಷಕ್ಕೆ ಒಳಗಾಗಿ ನಾನು 20 ಲಕ್ಷ ಹಣವನ್ನು ಕಳ್ಕೊಂಡಿದ್ದೇನೆ. ಠಾಣೆ ಮೆಟ್ಲು ಹತ್ತಿದ್ರು ನನಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲೋದ್ರೂ ಕೂಡ ನನ್ನಲ್ಲಿ ನ್ಯಾಯ ಲೀಗಲ್ ಆಗಿ ಸಿಗ್ತಾ ಇಲ್ಲ. ನನಗೆ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿ ಅಂತ ಕೇಳುವಾಗ 6 ತಿಂಗಳ ಹಿಂದೆ ಅವರನ್ನು ಕರೆಸಿ ವಿಚಾರಣೆ ಮಾಡಿ ಆಪ್ತ ಸಮಾಲೋಚನೆ ಮಾಡಿದೆ. ಅದಕ್ಕೆ ಅವರು ಅವರ ಹೆಂಡತಿಯ ಸಮೇತ ಬಂದು ಒಪ್ಕೊಳ್ತಾರೆ. ಹೌದು ಮೇಡಮ್, ನಾನು ಕೆಲಸದ ಆಸೆಗೆ ನಾನು ಹಣವನ್ನು ತಗೊಂಡಿದ್ದು ನಿಜ, ಕೊಡಬೇಕು. ಹೌದು ಮೇಡಮ್, ಸ್ವಲ್ಪ ಏರುಪೇರಾಗಿದೆ. 8 ವರ್ಷದಿಂದ ಯಾಕೆ ನೀವು ಕೊಟ್ಟಿಲ್ಲ? ಆ ಮಹಿಳೆ ಕೆಲಸದ ಆಸೆಗೆ ಆಮಿಷಕ್ಕೆ ಒಳಗಾಗಿ ತಮ್ಮ ಜ್ಯುವೆಲ್ಲರಿಯನ್ನು ಅಡಮಾನವಿಟ್ಟು ನಿಮಗೆ ಹಣವನ್ನು ಸಂದಾಯ ಮಾಡಿದ್ರು. ಆದರೆ ನೀವು ಮಾಡಿರೋದು ತಪ್ಪು. ಕೆಲವೊಂದು ಅಶ್ಲೀಲ ಪದವನ್ನು ನಿಂದಿಸಿ ಆಕೆಗೆ ಬೈದಿದ್ದೀರಿ, ತುಂಬ ಅಶ್ಲೀಲ ಪದದಿಂದ ಬೈದಿದ್ದೀರಿ. ಅದು ಕಾನೂನಾತ್ಮಕವಾಗಿ ನೀವು ಶಿಕ್ಷೆಗೆ ಗುರಿಯಾಗ್ತೀರಿ, ಲೀಗಲ್ ಆಗಿ ಎಂಬ ನ್ಯಾಯ ಕೇಳ್ಕೊಂಡು ಹೋದ್ರಿ ಅಂತ ಹೇಳುವಾಗ ಅವರ ದಂಪತಿಗಳ ಸಮೇತ ಒಪ್ಕೊಳ್ತಾರೆ. ಹೌದು, ನಾವು ಟೈಮ್ ಕೊಡಿ, ನನಗೆ ಕೊಡ್ತೀವಿ ಅಂತ ಅವರ ದಂಪತಿಗಳು ಒಪ್ಕೊಳ್ಳುವಾಗ ಈ ಕಳೆದ ಮಾರ್ಚ್ ತಿಂಗಳಲ್ಲಿ ಬಂದು 5 ಲಕ್ಷ ಹಣವನ್ನು ಕೊಡಿಸಿದ್ದೆ. ಈ ದಿನ 8 ಲಕ್ಷ ಹಣವನ್ನು ಈ ತಕ್ಷಣ ಬಂದು ಸಂದಾಯ ಮಾಡಿ ಹೋಗಿದ್ದಾರೆ. ನೋಡಿ, ನಾನು ನಿಮಗೆ ಗೌರವವಾಗಿ ಅವತ್ತು ಏನು ಮಾತಾಡಿದ್ದೆ, 8 ಲಕ್ಷ ಹಣವನ್ನು ನಿಮಗೆ ಸಂದಾಯ ಮಾಡ್ತಾ ಇದ್ದೀನಿ. ಸರಿ, ಓಕೆ. ನಾನು ಏನು ನಡ್ಕೊಂಡೆ ಅದೇ ಥರ ಕೋರ್ಟ್ ಮೆಟ್ಲು, ಸ್ಟೇಷನ್ ಮೆಟ್ಲು ಹತ್ತಿಸಿ ನಿಮಗೆ ನ್ಯಾಯವನ್ನು ಕೊಡಿಸಿ.